ನಮಸ್ಕಾರ ವೀಕ್ಷಕರೇ. ಟಾಟಾ ಐಪಿಎಲ್ 2024ರ 17ನೇ ಸೀಸನ್ ಮಿನಿ ಆಕ್ಷನ್ ದುಬೈನಲ್ಲಿ ನಡೆಯುತ್ತಿದ್ದು, ಆರ್ಸಿಬಿ ಈಗ ಎರಡನೇ ಆಟಗಾರನಾಗಿ ಭಾರತೀಯ ಮೂಲದ ಯಶ್ ದಯಾಲ್ ಅವರನ್ನು 5 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2024ರ ಐಪಿಎಲ್ ನ ಮಿನಿ ಆಕ್ಷನ್ ಈಗಾಗಲೇ ದುಬೈನಲ್ಲಿ ಶುರುವಾಗಿದೆ. ಆರ್ಸಿಬಿ ಈ ಬಾರಿಯ ಆಕ್ಷನ್ ನಲ್ಲಿ ಮೊದಲನೆಯ ಆಟಗಾರನಾಗಿ ವೆಸ್ಟ್ ಇಂಡೀಸ್ ಮೂಲದ ಅಲ್ಜಾರಿ ಜೋಸೆಫ್ ಅವರನ್ನು 11 ಕೋಟಿ 50 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಆದರೆ ಈಗ ಆರ್ಸಿಬಿ ತನ್ನ ಎರಡನೇ ಆಟಗಾರನಾಗಿ ಭಾರತೀಯ ಮೂಲದ ವೇಗದ ಬೌಲರ್ ಆಗಿರುವ ಯಶ್ ದಯಾಲ್ ಅವರನ್ನು 5 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಯಶ್ ದಯಾಲ್ ಅವರ ಖರೀದಿಗಾಗಿ ಆರ್ಸಿಬಿ ಮತ್ತೆ ಪಂಜಾಬ್ ನಡುವೆ ಭಾರಿ ಪೈಪೋಟಿ ನಡೆಯಿತು. ಆದರೆ ಕೊನೆಯದಾಗಿ ಆರ್ಸಿಬಿ ತಂಡ 5 ಕೋಟಿ ರೂಪಾಯಿ ನೀಡಿ ಯಶ್ ದಯಾಲ್ ಅವರನ್ನು ಖರೀದಿಸಲು ಯಶಸ್ವಿಯಾಯಿತು. ಯಶ್ ದಯಾಲ್ ಅವರು ಈ ಹಿಂದೆ ಗುಜರಾತ್ ಟೈಟನ್ಸ್ ಪರ ಆಡಿದ್ದರು. ಆದರೆ ಕಳೆದ ಸೀಸನ್ ನಲ್ಲಿ ಇವರ ಪ್ರದರ್ಶನ ತುಂಬಾ ಕಳಪೆಯಾಗಿತ್ತು. ರಿಂಕು ಸಿಂಗ್ ಅವರು ಇವರ ವಿರುದ್ಧ ಸತತ 5 ಸಿಕ್ಸರ್ ಕೂಡ ಬಾರಿಸಿದ್ದರು. ಆದರೆ ಈಗ ಆರ್ಸಿಬಿ ತಂಡ ಯಶ್ ದಯಾಲ್ ಅವರನ್ನು 5 ಕೋಟಿ ರೂಪಾಯಿ ಖರೀದಿ ಮಾಡುವ ಮೂಲಕ ತಂಡಕ್ಕೆ ಸೇರಿಸಿಕೊಂಡಿದೆ. ಯಶ್ ದಯಾಲ್ ಅವರು ಉತ್ತಮ ಬೌಲರ್ ಕೂಡ ಹೌದು. ಆದರೆ ಕಳೆದ ಸೀಸನ್ ನಲ್ಲಿ ರಿಂಕು ಸಿಂಗ್ ಅವರು 5 ಸಿಕ್ಸರ್ ಬಾರಿಸಿದ್ದ ಬಳಿಕ ಇವರ ಆತ್ಮಸ್ಥೈರ್ಯ ಈಗ ಸಾಕಷ್ಟು ಪ್ರಮಾಣದಲ್ಲಿ ಕುಗ್ಗಿದೆ. ಆದ್ದರಿಂದ ಬರುವಂತಹ ಸೀಸನ್ ನಲ್ಲಿ ಆರ್ಸಿಬಿ ಪರ ಇವರು ಯಾವ ರೀತಿ ಪ್ರದರ್ಶನ ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಯಶ್ ದಯಾಲ್ ಅವರನ್ನು ಆರ್ಸಿಬಿ ಖರೀದಿಸಿರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.